OST ಆಗಿ ಜ್ಯೋತಿಷಿ ನೇಮಕದಿಂದ ವಿಜಯ್ ಯೂ ಟರ್ನ್ ಹೊಡೆದಿದ್ದಾರೆ. ತಮ್ಮ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾದಂತಹ ಬೆನ್ನಲ್ಲೇ ರಿಕ್ಕಿ ರಾಧನ್ ನೇಮಕಾತಿಯನ್ನ ವಾಪಸ್ ಪಡ್ಕೊಂಡಿದೆ ತಮಿಳುನಾಡು ಸರ್ಕಾರ. ವಿಜಯ್ ಗೆಲುವಿನ ಬಗ್ಗೆ ಜ್ಯೋತಿಷಿ ರಿಕ್ಕಿ ರಾಧನ್ ಭವಿಷ್ಯವನ್ನ ನುಡಿದಿದ್ದಾರೆ. ಸರ್ಕಾರ ರಚನೆಯಾಗ್ತಾ ಇದ್ದ ಹಾಗೆ ರಿಕ್ಕಿ ರಾಧನ್ರನ್ನ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಸ್ಥಾನಮಾನವನ್ನು ಕೊಟ್ಟು ನೇಮಕಾತಿ ಆದೇಶವನ್ನ ಹೊರಡಿಸುತ್ತೆ ತಮಿಳುನಾಡು ಸರ್ಕಾರ. ರಾಜಕೀಯ ವಿಭಾಗದ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಹುದ್ದೆಯನ್ನ ಜ್ಯೋತಿಷಿ ರಿಕ್ಕಿ ರಾಧನ್ ಅವರಿಗೆ ನೀಡಲಾಗಿತ್ತು. ಆದ್ರೆ OST ಆಗಿ ಜ್ಯೋತಿಷಿ ರಿಕ್ಕಿ ರಾಧನ್ ನೇಮಕಕ್ಕೆ ಅಧಿವೇಶನದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ವಿಪಕ್ಷಗಳ ಜೊತೆ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳು ಕೂಡ ವಿಜಯ್ ಅವರ ಈ ನಿರ್ಧಾರವನ್ನ ವಿರೋಧಿಸಿದ್ವು. ರಾಜಕೀಯ ಪ್ರಬುದ್ಧತೆ ಇಲ್ಲದೆ ತರಾತುರಿಯಲ್ಲಿ ವಿಜಯ್ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಆರಂಭದಲ್ಲಿ ಟಿವಿಕೆ ಅವರು ವಕ್ತಾರರು ಜ್ಯೋತಿಷ್ಯ ಅವರ ವೈಯಕ್ತಿಕ ಆಯ್ಕೆ ಅನ್ನುವಂಥ ಸಮರ್ಥನೆಯನ್ನ ಕೊಡುವಂತಹ ಪ್ರಯತ್ನ ಮಾಡ್ತು. ಆದ್ರೆ ವಿರೋಧ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದ್ದ ಹಾಗೆ, ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸ ಆಗ್ತಾ ಇದ್ದ ಹಾಗೆ ವಿಜಯ್ ಈ ಬಗ್ಗೆ ನಾನು ಪರಿಶೀಲಿಸ್ತೀನಿ ಅನ್ನುವಂಥ ರಿಪ್ಲೈನ ಕೊಟ್ಟಿದ್ರು. ಮತ್ತೊಂದು ಕಡೆ ರಿಕ್ಕಿ ರಾಧನ್ ಅವರ ನೇಮಕಾತಿಯನ್ನ ಪ್ರಶ್ನಿಸಿ ವಕೀಲರೊಬ್ರು ಹೈಕೋರ್ಟ್ಗೆ, ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ನೇಮಕಾತಿ ಕಂಪ್ಲೀಟ್ಲಿ ಇಲ್ಲೀಗಲ್ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ನಾಳೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ಬರುವುದಿದೆ. ಆದ್ರೆ ಅದರ ಬೆನ್ನಲ್ಲೇ ಇಷ್ಟೆಲ್ಲಾ ವಿರೋಧ, ಇಷ್ಟೆಲ್ಲಾ ವಿವಾದ ಆಗ್ತಾ ಇದ್ದ ಹಾಗೆ ತಮಿಳುನಾಡು ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಎಚ್ಚೆತ್ತುಕೊಂಡಿದ್ದಾರೆ. ನೇಮಕಾತಿಯನ್ನ ಹಿಂದಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಆ ಡಾಕ್ಯುಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಿ. ರಿಕ್ಕಿ ರಾಧನ್ ಅವರಿಗೆ OSD ಹುದ್ದೆಯನ್ನ ಏನ್ ನೀಡಲಾಗಿತ್ತು, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಪೊಸಿಷನ್ ನ ಏನ್ ನೀಡಲಾಗಿತ್ತು, ಅದನ್ನ ವಾಪಸ್ ಪಡೆಯುವಂತಹ ಕೆಲಸ ಆಗಿದೆ. ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ರಾಜ್ಯದ ಜನ, ವಿರೋಧಿಗಳು, ದೇಶದ ಜನ ತನ್ನ ಮೇಲೆ ಕಣ್ಣಿಟ್ಟಿರ್ತಾರೆ, ತನ್ನ ಪ್ರತಿ ನಡೆಯನ್ನ ಮಾನಿಟರ್ ಮಾಡ್ತಾರೆ ಅನ್ನೋದನ್ನ ವಿಜಯ್ ಮರ್ತಿದ್ರೋ ಏನೋ. ರಾಜಕೀಯ ಪ್ರಬುದ್ಧತೆಯನ್ನ ಮೀರಿದಂಥ ಒಂದು ನಡೆಯಾಗಿತ್ತು ವಿಜಯ್ ಅವರದ್ದು. ಇಂಥದ್ದೊಂದು ಡಿಸಿಷನ್ ಅವ್ರು ತೆಗೆದುಕೊಳ್ತಾ ಇದ್ದ ಹಾಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ಬಿಡುತ್ತೆ ವಿಜಯ್ ಅವರ ನಡೆಗೆ. ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ಒಬ್ಬ ಜ್ಯೋತಿಷಿ ನೀವು ಗೆಲ್ತೀರಿ ಅಂತ ಹೇಳಿ ಭವಿಷ್ಯವನ್ನ ನುಡಿದಂತಹ ಜ್ಯೋತಿಷಿಗೆ ನೀವು OST ಸ್ಥಾನಮಾನವನ್ನ ಕೊಡ್ತೀರಿ? ಇದು ಕೇಳಿ ಬಂದಂತಹ ಪ್ರಶ್ನೆ. ವಿಪಕ್ಷಗಳು ವಿರೋಧ ಮಾಡಿದ್ದು ನಿಜ. ಆದ್ರೆ ವಿಜಯ್ ಅವರ ಸರ್ಕಾರದ ಜೊತೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳು ಕೂಡ ವಿಜಯ್ ಅವರ ನಿಲುವನ್ನ ಪ್ರಶ್ನೆ ಮಾಡಿಬಿಟ್ರು. ಇಷ್ಟಾಗ್ತಾ ಇದ್ದ ಹಾಗೆ ಮಾಡಿದಂತಹ ತಪ್ಪೇನು, ಈ ಎಡವಟ್ಟಿನ ಪರಿಣಾಮ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ವಿಜಯ್ ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ನೇಮಕಾತಿಯನ್ನ ವಾಪಸ್ ಪಡೆಯುವಂತಹ ಕೆಲಸವನ್ನ ಮುಖ್ಯಮಂತ್ರಿ ವಿಜಯ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.